ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ನಾನು ಆ ಒಂದು ಕಥೆಯನ್ನು ಕೇಳಿ ಭಾವುಕಳಾದ ಆ ಕ್ಷಣ ಯಾವುದು, ಆ ಕಥೆ ಯಾವುದು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಮಗೆ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಗರ್ಭಗುಡಿ ಅಂತ ಬಂದಾಗ ಅಥವಾ ಒಂದು ದೇವಸ್ಥಾನ ಅಂತ ಬಂದಾಗ ಅದಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಅಥವಾ ವೈಶಿಷ್ಟ್ಯತೆ ಇದೆ. ಹಾಗೆ ರೀತಿ ನಿಯಮಗಳು, ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಇದ್ದೇ ಇದೆ ಅಲ್ವಾ. ಕೆಲವೊಂದು ಗರ್ಭಗುಡಿಯಲ್ಲಿ ಪ್ರವೇಶ ಇದೆ, ಕೆಲವೊಂದು ಗರ್ಭಗುಡಿಯಲ್ಲಿ ಪ್ರವೇಶನೇ ಇಲ್ಲ ಅಲ್ವಾ. ಸೊ ಇದೇನು ಹೊಸದಲ್ಲ, ನಿಮಗೂ ಕೂಡ ಗೊತ್ತು. ಆದರೆ ನಾನು ಕಂಡ ಅದ್ಭುತವಾದ ದೇವಸ್ಥಾನ ಅಥವಾ ನನಗೆ ಒಂದು ಅದೆಷ್ಟೋ ಚೆನ್ನಾಗಿದೆ, ನನಗೆ ಖುಷಿ ಆಯಿತು, ಮತ್ತೊಮ್ಮೆ ಹೋಗಬೇಕು ಅಂತ ಅನಿಸಿರೋ ದೇವಸ್ಥಾನದಲ್ಲಿ ಇದು ಒಂದು, ಅದು ಯಾವುದೂ ಅಲ್ಲ, ಪಂಡ್ರಾಪುರ ವಿಠ್ಠಲ ರುಕ್ಮಾಯಿ ದೇವಸ್ಥಾನ, ವಿಠ್ಠಲ ದೇವಸ್ಥಾನ. ಇದರಲ್ಲಿ ಅದೆಷ್ಟೋ ಜನ ಈ ದೇವಸ್ಥಾನ ನೋಡಿದ್ದೀರಾ, ಕೆಲವೊಬ್ಬರು ನೋಡದೇನೂ ಇರಬಹುದು. ಇಲ್ಲಿ ನಾವು ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ನಾನ ಮಾಡಿಕೊಂಡು, ಅಂದರೆ ನಮ್ಮ ಸುತ್ತಮುತ್ತ ಅದೆಷ್ಟು ದೇವಸ್ಥಾನಗಳಿದಾವಲ್ವ. ಸೊ ಒಂದು ರೂಮು ಲಾಡ್ಜು ಅಂತ ಮಾಡ್ತೀವಿ, ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವ್ರ ದರ್ಶನ ಅನ್ನೋದು ಮಾಡ್ತೀವಿ ಅಲ್ವಾ. ಆದರೆ ಪಂಡ್ರಾಪುರದಲ್ಲಿ ಅಂಥದ್ದೇನೂ ಇಲ್ಲ. ಈವನ್ ನಾವು ಇಲ್ಲಿ ಮನೆಯಿಂದ ನಮ್ಮ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೂ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಹೋದ್ರೂ ಕೂಡ ನಡ್ಕೊಂಡು ಹೋಗಿದ್ದೀವಿ ಇನ್ನೇನು ಅನ್ನೋಕ್ಕೆ ದೇವಸ್ಥಾನದಲ್ಲಿರೋ ಒಂದು ನೀರನ್ನು, ನಲ್ಲಿ ನೀರನ್ನು ಸ್ಟಾರ್ಟ್ ಮಾಡಿಬಿಟ್ಟು ಅಥವಾ ಬಾವಿ ನೀರನ್ನು ಸೇರಿಕೊಂಡು ನಾವು ಕಾಲ ಮೇಲೆ ಒಂಚೂರು ನೀರನ್ನು ಹಾಕಿ ಹಾಗೆ ನಮ್ಮ ಮೈ ಮೇಲೆ ಒಂಚೂರು ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನನ ಪ್ರವೇಶಿಸ್ತೀವಿ ಅಲ್ವಾ. ಆದರೆ ಪಂಡ್ರಾಪುರದಲ್ಲಿ ನೀವು 3 ದಿನ ಜರ್ನಿ ಮಾಡಿ, 4 ದಿನ ಜರ್ನಿ ಮಾಡಿ ನೀವು ಹೋಗ್ಬೇಕಾದ್ರೆ ಫಸ್ಟು ಲೈನಲ್ಲೇ ನಿಂತ್ಕೋಬೇಕು. ಗೊತ್ತಿಲ್ಲ ನನಗೆ, ಅದೆಷ್ಟೋ ಜನ ಹೋಗಿದ್ದಾರೆ, ಕೆಲವರಿಗೆ ಗೊತ್ತಿರ್ತಾನಾಗಿರಲಿ. ಸಾಮಾನ್ಯವಾಗಿ ಹೇಳಿದೆ ಅಲ್ವಾ, ಪ್ರೋಕ್ಷಣೆ ಮಾಡಿ ಹೋಗಬೇಕು, ನೀರನ್ನು ಹೋಗ್ತೀವಿ ಕೂಡ. ಆದರೆ ಪಂಡ್ರಾಪುರದಲ್ಲಿ ತುಂಬ ವಿಶೇಷ ಅನಿಸ್ಬಿಡ್ತು ನನಗೆ. ಯಾಕೆ ಅಂತಂದರೆ ಏನು ನಾವು ಟ್ರೈನಿಂದ ಆಗಲಿ ಅಥವಾ ಬಸ್ಸಿಂದ ನಾವು ಏನು ತೊಗೊಂಡು ಹೋಗಿರ್ತೀವೋ ಗಾಡಿ, ಅಂದರೆ ಇಳಿದ ತಕ್ಷಣ ದೇವ್ರ ದರ್ಶನಕ್ಕೆ ಅಂತ ಕ್ಯೂನೇ ನಿಂತ್ಕೊಂಡ್ಬಿಟ್ಟಿರ್ತೀವಿ. ಸ್ನಾನ ಮಾಡಿದ್ನೋ ಗೊತ್ತಿಲ್ಲ, ಕಾಲು ತೊಳೆದ್ನೋ ಗೊತ್ತಿಲ್ಲ, ಈಗ ಏನೂ ಗೊತ್ತಿಲ್ಲ. ಆದರೆ ಗರ್ಭಗುಡಿಗೆ ಹೋಗಿ ಪ್ರವೇಶ ಮಾಡಿ ಆ ವಿಠ್ಠಲನ ಪಾಂಡುರಂಗನ ಪಾದನ ನಮ್ಮ ಕೈಯಿಂದ ಸ್ಪರ್ಶ ಮಾಡಿಕೊಂಡು ಬರುವಷ್ಟು ಏನು ರೂಲ್ಸ್ ಅಥವಾ ಏನಂತೀವಿ, ಆ ಗರ್ಭಗುಡಿ ಒಳಗೆ ಪ್ರವೇಶ ಮಾಡುವಂಥ ಮನಸ್ಸನ್ನು ಖುಷಿ, ಏನೋ ಒಂಥರ ಉತ್ಸುಕ ಭಾವ, ಅದು ಏನಂತಾರೋ ನನಗೆ ಗೊತ್ತಿಲ್ಲ, ಒಂಥರ ಖುಷಿ ಆ ದೇವಸ್ಥಾನ ಬಗ್ಗೆ ಹೇಳಬೇಕು ಅಥವಾ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಷ್ಟು ಒಂದು ದೇವರನ್ನ ಮುಟ್ಟಿ ನಮಸ್ಕಾರ ಮಾಡುವಂಥ ಭಾಗ್ಯ ಪುಣ್ಯ ಯಾರಿಗಿದೆ ಅಲ್ವಾ. ಸೊ ಆ ಒಂದು ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಇಲ್ಲಿ ಬಡವ ಬಲ್ಲಿದ ಶ್ರೀಮಂತ ಅನ್ನೋ ಯಾವ ಭೇದ ಭಾವನೂ ಇಲ್ಲ. ಪ್ರತಿಯೊಬ್ಬರು ಕೂಡ ದೇವ್ರನ್ನ ಕೊಂಡು ದರ್ಶನ ಮಾಡಿ ಬರುವಂಥದ್ದು ಇದೆ, ಸ್ಪರ್ಶ ಮಾಡ್ಕೊಂಡು ಬರ್ಬೋದು. ಹೀಗಿರುವಾಗ ಈ ದೇವಸ್ಥಾನದಲ್ಲಿ ನಿಮ್ಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲದಿರುವಂಥ ಇನ್ನೊಂದು ವಿಶೇಷತೆ ಕೂಡ ಇದೆ. ಈಗೇನು ಏಕಾದಶಿ, ಆಮೇಲೆ ದ್ವಾದಶಿ, ಈ ಥರ ಏನೇನೋ ಕೆಲವೊಂದು ವಾರಕಾರಿ ಅಂತ ಎಲ್ಲ ಹೇಳ್ತಾರೆ ನಮ್ಮ ಕಡೆ. ಅವ್ರುಗಳೆಲ್ಲ ಏಕಾದಶಿ ಟೈಮಿಗೆಲ್ಲ ಹೋಗಿರ್ತಾರೆ ಪಂಡ್ರಾಪುರಕ್ಕೆ. ಆ ಟೈಮಲ್ಲಿ ಅಂದರೆ ಕಲಿಯುಗದಲ್ಲಿ ಸ್ವತಃ ಪಾಂಡುರಂಗ ಹೇಳಿದ್ನಂತೆ ಈ ಮಾತನ್ನು, ನನ್ನನ್ನು ನೋಡೋಕ್ಕೆ ಭಕ್ತರು ಇಲ್ಲಿವರೆಗೂ ಬರ್ತಾರಲ್ವಾ, ಹಾಗಾಗಿ ನಾನು ಕಲಿಯುಗದಲ್ಲಿ ಇಲ್ಲಿ ನಿಂತಿದ್ದೀನಿ. ಯಾಕಂದರೆ ನನ್ನ ಭಕ್ತರು ನನ್ನನ್ನು ನೋಡೋಕ್ಕೆ ಅದೆಷ್ಟೋ ಸರ್ತಿ ಸಾಲುಗಳಲ್ಲಿ ಲೆಕ್ಕ ಇಲ್ಲದೆ ಎಷ್ಟೋ ಕಷ್ಟಪಟ್ಟು ಬರ್ತಾರೆ ನನ್ನನ್ನು ನೋಡೋಕ್ಕೆ. ಹಾಗಾಗಿ ಅಲ್ಲೆಲ್ಲೋ ನಿಂತ್ಕೊಂಡು ನನಗೆ ಇವಾಗ ದರ್ಶನ ಆಗುತ್ತಾ, ಅವಾಗ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಿರ್ತಾರಲ್ಲ, ಅವ್ರುಗಳನ್ನು ನಾನು ನೋಡಬೇಕು, ಅವರಿಗೆ ನಾನು ದರ್ಶನ ಕೊಡೋಕ್ಕಿಂತ ಅವರೆಲ್ಲರ ದರ್ಶನ ನನಗಾಗಬೇಕು ಅಂತ ನಾನು ಕಲಿಯುಗದಲ್ಲಿ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಪಾಂಡುರಂಗ ಹೇಳಿದ್ನಂತೆ. ಅದ್ರ ಜೊತೆಗೆ ಇನ್ನೊಂದು ಮಾತೇನಪ್ಪ ಅಂತಂದರೆ, ಈ ದೇವಸ್ಥಾನ ಏನು ಭಕ್ತರು, ನಾನು ಹೇಳಿದೆ ಅಲ್ವಾ ಮೊದಲಿಗೆ, ಸ್ನಾನ ಮಾಡಲಾರ್ದೆ ಅಥವಾ ಕಾಲನ್ನು ತೊಳಿಲಾರ್ದೆ ಅಥವಾ ಏನೂ ಇಲ್ಲದೆ, ಆ ಥರ ಏನೂ ಇಲ್ಲದೆ ದೇವರನ್ನು ಸ್ಪರ್ಶ ಮಾಡೋ ದೇವಸ್ಥಾನ ಅಂದರೆ ಇದು ಒಂದು, ಪಂಡ್ರಾಪುರದ ಪಾಂಡುರಂಗ ದೇವಸ್ಥಾನ ಒಂದು ಅಂತ ಹೇಳಿದೆ ಅಲ್ವಾ. ಸೊ ಹಾಗಿದ್ದಾಗ ಇಲ್ಲಿ
ವರ್ಷಕ್ಕೆ ಒಂದ್ಸಲ ನಮ್ಮ ಅಜ್ಜಿ ಹೇಳಿರೋ ನೆನಪು ನನಗೆ. ವರ್ಷಕ್ಕೆ ಒಂದ್ಸಲ ಈ ದೇವಸ್ಥಾನನ ಬಾಗಿಲುಗಳನ್ನು ಎಲ್ಲಿ ಏನು ಇದೆಯೋ ಅದನ್ನು ಕ್ಲೋಸ್ ಮಾಡಿಬಿಟ್ಟು ತನ್ನ ಭಕ್ತರು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೋ ಎಲ್ಲೆಲ್ಲಿ ಇದ್ದಾರೋ ಆ ಒಂದು ಪಾದದ ಧೂಳನ್ನು ಒಟ್ಟುಗೂಡಿಸಿ ಒಂದು ರಾತ್ರಿ ಆಯಿತಾ, ಒಟ್ಟುಗೂಡಿಸಿ ಅದನ್ನು ಚಂದ್ರಭಾಗ ಅನ್ನೋ ಪವಿತ್ರವಾದ ನದಿ ಇದೆ, ಆ ನದಿಯಲ್ಲಿ ಆ ಒಂದು ಧೂಳನ್ನು ಏನಂತೀವಿ ನಾವು, ಗಂಧ ತೇದು ಅಂದರೆ ಆ ಧೂಳನ್ನೇ ನೀರಲ್ಲಿ ಅದ್ದಿಬಿಟ್ಟು ಒಂದು ಪೇಸ್ಟನ್ನು ರೆಡಿ ಮಾಡ್ತಾರಂತೆ ಆಯಿತಾ. ಪೇಸ್ಟ್ ರೆಡಿ ಮಾಡಿ ಆ ತಿಲಕ ಏನು ಪಾಂಡುರಂಗನಿಗೆ ಫಸ್ಟು ಇಲ್ಲಿ ಹಣೆಗೆ ಯೆಲ್ಲೋ ಕಲರ್ ಇಟ್ಬಿಟ್ಟು ಅದಾದಮೇಲೆ ಒಂದು ಕಪ್ಪು ಒಂದು ತಿಲಕನ ಇಟ್ಟಿರ್ತಾರಲ್ವ, ಆ ತಿಲಕ ಎಲ್ಲ ಭಕ್ತರ ಪಾದದ ಧೂಳಿನ ಒಂದು ಪೇಸ್ಟ್ ಅಂತ ಹೇಳ್ಬೋದು. ಆ ಒಂದು ಇದನ್ನು ಆ ತಿಲಕನ ಪಾಂಡುರಂಗ ಇಟ್ಕೊತಾನಂತೆ. ಅದೆಲ್ಲನೂ ನನಗೆ ತೊಗೊಂಬಂದು ನೀವು ಇಡಬೇಕು ಅಂತ ಮನವಿ ಮಾಡ್ಕೊಂಡಿದ್ನಂತೆ. ಗೊತ್ತಿಲ್ಲ ಇದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ನನಗಂತೂ ಗೊತ್ತಿಲ್ಲ. ನಮ್ಮ ಅಜ್ಜಿ ಹೇಳಿರೋ ಕತೆ ಹಾಗೆ ಅದೆಲ್ಲೋ ಒಂದು ಕಡೆ ಓದಿರೋ ಕೂಡ ನೆನಪು. ಯಾಕಂದರೆ ಅಜ್ಜಿ ಕತೆ ಅಂತ ಅಂದ ತಕ್ಷಣ ಅದು ಅಜ್ಜಿ ಕತೆಯಾಗಿ ಉಳಿಬಾರ್ದು ಅಲ್ವಾ. ಹಾಗಾಗಿ ನಾನು ಕೆಲವೊಂದನ್ನು ಹುಡುಕಕ್ಕೆ ಅಂತ ಹೋಗ್ತೀನಿ. ನಾನು ನಿಮಗೆ ಇದೆಷ್ಟೋ ವಿಡಿಯೋಗಳನ್ನು ಹೇಳಿದ್ದೀನಿ, ಕೆಲವೊಂದು ನನ್ನ ಅನುಭವಗಳಾಗಿರ್ಬೋದು ಅಥವಾ ನನಗೆ ಅನಿಸಿದ ನನ್ನ ಅಭಿಪ್ರಾಯಗಳು ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತೀನಿ ಅಂತ. ಹಾಗಾಗಿ ನಾನು ನಮ್ಮ ಅಜ್ಜಿ ಪಂಡ್ರಾಪುರದ ವಾರಕಾರಿ ಕೂಡ ಹೌದು. ಹಾಗಾಗಿ ಅವರಿಗೆ ಗೊತ್ತು ಈ ಕಾನುಪಾತ್ರದ ಕಥೆಗಳು. ಅಂದರೆ ಕಾನುಪಾತ್ರ ಅನ್ನೋದು ಒಂದು ಏನು ಕನ್ಯೆ ಮರ ಹಾಕಿದ, ಅಲ್ಲಿ ಕಾನುಪಾತ್ರ ಅನ್ನೋದೊಂದು ಮರ ಇದೆ, ಇವತ್ತಿಗೂ ಇದೆ ಆ ಮರ. ಆ ಮರ ಆಗಿರೋ ಅಂದರೆ ಹೆಣ್ಣು ಒಂದು ಮರ ಆಗಿ ಕನ್ವರ್ಟ್ ಆಗಿರೋ ಕಥೆನ, ಇಂಥ ತುಂಬ ಕಥೆಗಳನ್ನು ನಮ್ಮ ಅಜ್ಜಿಯಿಂದ ನಾನು ತಿಳ್ಕೊಂಡಿರೋದಿದೆ. ಆ ಕಥೆಯಲ್ಲಿ ಇದು ಒಂದು ಯಾಕೋ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಯಾಕಂದರೆ ಈ ಕಾನುಪಾತ್ರ ಇವೆಲ್ಲ ಜನ ಅಕ್ಕಪಕ್ಕ ಹೋಗಿರ್ತಾರೆ, ಗೊತ್ತಾಗ್ಬಿಡತ್ತೆ. ಆದರೆ ಈ ಕತೆ ಅದೆಷ್ಟೋ ಜನರಿಗೆ ಗೊತ್ತಾಗಲ್ಲ ಅಲ್ವಾ. ಯಾಕೆಂದರೆ ಈ ಪಾಂಡುರಂಗನ ಹಳದಿ ಅರ್ಶಿನ ಹಚ್ಚಿ ಆದಮೇಲೆ, ಗಂಧ ಹಚ್ಚಿ ಆದಮೇಲೆ ಈ ಕಪ್ಪು ತಿಲಕನ ಇಡೋದು ಜನರ ಪಾದದ ಅಥವಾ ಅವ್ರ ಭಕ್ತಾದಿಗಳ ಪಾದದ ಧೂಳು ಅಂತ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಈ ಕತೆನ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನಿಜಕ್ಕೂ ಈ ಒಂದು ಪಾಂಡುರಂಗನ ಭಕ್ತಿ, ಅವನ ಒಂದು ಮಮಕಾರ, ಭಕ್ತರ ಮೇಲೆ ಇಟ್ಟಿರೋ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿ, ಮಮಕಾರ ಅನ್ನೋದು ಅದೆಷ್ಟು ಅನ್ನೋದು ಇದ್ರ ಈ ಒಂದು ಕತೆ ಮೂಲಕ ಗೊತ್ತಾಗುತ್ತೆ ಅಲ್ವಾ. ನಿಜವಾಗ್ಲೂ ಈ ಒಂದು ಕತೆ ಕೇಳಿ ನನಗಂತೂ ಭಾವುಕಳಾದೆ ನಾನು. ಯಾಕೆಂದರೆ ದೇವರು ಅಂದರೆ ನಾವೇನೋ ಒಂದು ಅದು ಒಂಥರ ನಾವು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಏನೋ ಒಂದು ಭಾವನೆನ ನಮ್ಮಲ್ಲಿ ನಾವೇ ಉಡ್ಸ್ಕೊಂಡ್ಬಿಡ್ತೀವಲ್ವ. ಆದರೆ ದೇವರು ಹೀಗೂ ಇದ್ದಾರ ಅನ್ನೋದೊಂದು ಭಾವನೆ ನನ್ನಲ್ಲೂ ಕೂಡ ಮೂಡ್ತು. ಸೊ ನನ್ಗನ್ಸಿರೋದು ಒಂದೇ, ನನ್ನ ಭಾವುಗಳಾಗಿ ನನ್ನ ಕಣ್ಣಲ್ಲಿ ಒಂದು ಭಕ್ತಿಯ ಕಣ್ಣೀರು ಬಂತು. ಯಾಕೆಂದರೆ ನಾವು ವಿಠ್ಠಲನ ಏನು ಪಾಂಡುರಂಗನಲ್ಲಿ ಭಕ್ತಿನ ತೋರಿಸಿದ್ರೆ ಆ ಪಾಂಡುರಂಗ ಇಡೀ ಭಕ್ತರಲ್ಲೇ ಭಕ್ತಿನ ತೋರಿಸಿದ್ನಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಏನೋ ಒಂಥರ ನನಗೆ ಆ ಭಾವನೆ ಹುಟ್ಟುಬಿಡ್ತು. ನಾನು ಕೂಡ ಪಾಂಡುರಂಗನ ದರ್ಶನ ಪಡೆದಿದ್ದೀನಿ. ಸೊ ಆ ಭಾಗ್ಯ ಕೂಡ ನನಗಿದೆ, ಆ ಒಂದು ದರ್ಶನ ಪಡೆದ ಭಾಗ್ಯ ನನಗಿದೆ, ಆ ಪುಣ್ಯ ನನಗಿದೆ. ಖುಷಿಯಾಗತ್ತೆ ನನಗೆ ಈ ಒಂದು ಅಂಥ ಒಂದು ಪಾಂಡುರಂಗ, ಆ ಒಂದು ದೇವ್ರ, ಅಂಥ ಒಂದು ಮನಸ್ಸಿರೋ ದೇವರನ್ನು ನಾನು ಒಂದು ಸಲ ಹೋಗಿ ಮುಟ್ಟಿ ಸ್ಪರ್ಶ ಮಾಡಿ ಅವನ್ನ ಕಣ್ಣಾರೆ ತುಂಬಿ ಬಂದಲ್ಲಪ್ಪ, ಒಂದು 8 ದಿನ ನಾನು ಅಲ್ಲಿದ್ದು ಬಂದಲ್ಲ ಅನ್ನೋ ಖುಷಿ ತುಂಬಾ ಇದೆ. ನೀವೇನಾದರೂ ಪಂಡ್ರಾಪುರಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಅಲ್ಲಿರೋ ಅಕ್ಕಪಕ್ಕರನ್ನ ಯಾರನ್ನಾದರೂ ಕೇಳಿ, ಗೊತ್ತಿದ್ರೆ ಈ ಕಥೆನ ತಿಳ್ಕೊಳ್ಳಿ. ಅಥವಾ ನಿಮಗೆ ಮೊದಲೇ ಏನಾದರೂ ಈ ಕತೆ ಗೊತ್ತಿದ್ರೆ ಈ ಕತೆ ಹೀಗೆ ಹೌದೋ ಅಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಾನೇನಾದರೂ ಕನ್ಫ್ಯೂಸ್ ಮಾಡಿಕೊಂಡು ಈ ಕಥೆನ ನಿಮ್ಗೆ ಹೇಳಿದರೆ ನನಗೂ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತಲ್ವ. ಹಾಗಾಗಿ ಸೊ ನಿಮ್ಮ ಕಣ್ಣಲ್ಲೂ ಕೂಡ ಒಂದು ಭಕ್ತಿಯ ಭಾವನಾತ್ಮಕ ಕಣ್ಣೀರು ಬಂತು ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಅದೆಷ್ಟೋ ಜನ ಪಂಡ್ರಾಪುರದ ಭಕ್ತರು ಇದ್ದಾರೆ, ಅವರಿಗೆಲ್ಲ ಈ ಕತೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಗೊತ್ತಿಲ್ಲದೋ ಏನೋ ಒಂದು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭಕ್ತಿಯ ಭಾವನಾತ್ಮಕ ಒಂದು ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.